ಗಲ್ಫ್ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧದ ಭೀತಿಯಿಂದ ಜನರು ಪೆಟ್ರೋಲ್ ಡೀಸೆಲ್ ಬಂದ್ ಆಗುತ್ತದೆ ಎಂಬ ವದಂತಿಗೆ ವಾಹನ ಸವಾರರು ನಿನ್ನೆಯಿಂದ ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ ನಿಂತು ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳುತ್ತಿದ್ದಾರೆ. ಇನ್ನು ಈ ತರದ ಸನ್ನಿವೇಶಕ್ಕೆ ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ ಎಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ರವರು ತಿಳಿಸಿದರು. ನಿನ್ನೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ಪೆಟ್ರೋಲ್ ಡೀಸೆಲ್ ಎಲ್ಲ ಶಾರ್ಟೇಜ್ ಆಗುತ್ತೆ ಮತ್ತೆ ಸಪ್ಲೈ ನಿಲ್ಲುತ್ತೆ ಅನ್ನುವಂಥದ್ದು ಒಂದು ಸುಳ್ಳು ಮಾಹಿತಿ ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಸ್ವಲ್ಪ ಪ್ಯಾನಿಕ್ ಆಗಿ ನಿನ್ನೆ ತಡರಾತ್ರಿವರೆಗೂ ಪ್ರತಿ ಬಂಕ್ ಹತ್ರ 100-200 ಟೂ ವೀಲರ್ಸು ಮತ್ತೆ 10 ಕಾರ್ಗಳು ಮತ್ತೆ ಲೂಸ್ ಅಲ್ಲಿ ತಗೊಳ್ಲಿಕ್ಕೆ ಕೆಲವು ಕ್ಯಾನ್ಗಳು ಬ್ಯಾರಲ್ಗಳು ಅವೆಲ್ಲ ತಗೊಂಡ್ಬರ್ತಿದ್ರೆ ಅನ್ನೋದು ತಾವೆಲ್ಲ ಗಮನಿಸಿದಿರಿ. ಅದರ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಸಂಜೆಯಿಂದನೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಬಿಟ್ಟು ಯಾರಿಗೂ ವಾಹನಗಳನ್ನ ಹೊರತುಪಡಿಸಿ ಯಾರಿಗೂ ಅಲ್ಲಿ ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಕೊಡಬಾರ್ದು ಅನ್ನುವಂಥದ್ದನ್ನ ಮನವಿ ಮಾಡಿದ್ದೇವೆ. ಅದ್ರ ಜೊತೆಗೆ ನಾವು ಸಂಬಂಧಪಟ್ಟ ಇಲಾಖೆಗಳ ಜೊತೆ ಕೂಡ ಮಾತಾಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ಇಲ್ಲಿ ಸಪ್ಲೈಯರ್ಸ್ ಯಾರಿದ್ದಾರೆ ಪ್ರತಿ ಪೆಟ್ರೋಲ್ ಬಂಕ್ಗಳು ಆ ಬಂಕ್ ಓನರ್ಗಳ ಜೊತೆ ಮಾತಾಡಿದ್ದೇವೆ. ಮತ್ತೆ ಅವರ ಅಸೋಸಿಯೇಷನ್ ಅಧ್ಯಕ್ಷರೇನಿದ್ದಾರೆ ಅವ್ರ ಹತ್ರ ಮಾತಾಡಿದ್ದೇವೆ. ಇದ್ರ ಜೊತೆಗೆ ನಮ್ಮ IOC HPCL ಏನ್ ನಮ್ಮಲ್ಲಿ ರಿಸರ್ವಾಯರ್ಸ್ ಇದಾವೆ ಅವ್ರಗಳ ಮುಖ್ಯಸ್ಥರ ಜೊತೆ ಕೂಡ ಮಾತಾಡಿದ್ದೇವೆ. ಸೊ ಒಟ್ಟಾರೆಯಾಗಿ ನಮಗೆ ಬಹಳ ಸ್ಪಷ್ಟವಾಗಿ ನೀಡಲಾಗಿರುವ ಮಾಹಿತಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಗ್ಯಾಸ್ ಆಗ್ಲಿ ಅದರ ಅಭಾವ ಇಲ್ಲ. ಹಂಗಾಗಿ ಯಾರು ಸಾರ್ವಜನಿಕರು ಆತಂಕಗೊಳ್ಳಬಾರದು. ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಸುಳ್ಳು ಸುದ್ದಿಯನ್ನೇ ಸ್ವಲ್ಪ ಗ್ಲೋರಿಫೈ ಮಾಡಿಬಿಟ್ಟು ಹೆಚ್ಚು ಪ್ರಚಾರ ಪಡ್ಕೊಳ್ಳಿಕ್ಕೆ ವ್ಯೂಸ್ ಪಡ್ಕೊಳ್ಳಿಕ್ಕೆ ಕಳೆದ ಮಂಗಳವಾರ ರಾತ್ರಿಯಿಂದ ವದಂತಿಗೆ ಕಿವಿ ಒಡ್ಡಿದ್ದ ವಾಹನ ಸವಾರರು ನಾಳೆಯಿಂದ ಪೆಟ್ರೋಲ್ ಸಿಗಲ್ಲ ಎಂದು ತಮ್ಮ ವಾಹನಗಳನ್ನ ತೆಗೆದುಕೊಂಡು ಪೆಟ್ರೋಲ್ ಬಂಕ್ಗೆ ಲಗ್ಗೆ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಪೆಟ್ರೋಲ್ ಡೀಸೆಲ್ ಸಿಗುತ್ತದೋ ಇಲ್ಲೋ ಎಂದು ಗುಂಪಾಗಿ ನಿಂತು ಪೆಟ್ರೋಲ್ ಹಾಕಿಸಿಕೊಳ್ಳುತ್ತಿದ್ದರು. ಯಾರು ಹರಡಿಸಿದ ವದಂತಿಗೆ ಜನರು ಮರುಳಾಗಿ ಬಂಕ್ಗಳತ್ತ ಜಮಾಗೊಳ್ಳುತ್ತಿದ್ದಾರೆ. ಇನ್ನು ಇರಾನ್ ಇಸ್ರೇಲ್ ಯುದ್ಧ ಬಲು ಜೋರಾಗಿ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ತೈಲ ವಸ್ತುಗಳು ಸಿಗುವುದಿಲ್ಲವೆಂಬ ವದಂತಿಗೆ ಜನರು ಗಾಬರಿಯಾಗಿ ಬಂಕ್ಗಳಿಗೆ ಕ್ಯೂ ನಿಲ್ಲುತ್ತಿದ್ದಾರೆ. ಯಾವುದೇ ರೀತಿಯಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ ಎಂದು ಹುಬ್ಬಳ್ಳಿ ಧಾರವಾಡ ಪೆಟ್ರೋಲ್ ಬಂಕ್ಗಳ ಸಂಘದ ಅಧ್ಯಕ್ಷರು ಕೂಡ ತಿಳಿಸಿದ್ದಾರೆ. SPC IOC BPC ಧಾರವಾಡ ಜಿಲ್ಲೆಯ ಅಧ್ಯಕ್ಷರು. ನಿನ್ನೆ ನಡೆದಂತ ಘಟನೆ ಎಲ್ಲರಿಗೂ ಗೊತ್ತ ವಿಷಯ. ಅದು ಯಾವುದೋ ಘಟನೆ ಅಲ್ಲ. ಎಲ್ಲೋ ಒಂದು ಪೆಟ್ರೋಲ್ ಬಂಕ್ನಲ್ಲಿ ನಾಳೆ ಸಿಗಲ್ಲ ನಾಡ್ದು ಸಿಗಲ್ಲ ಯುದ್ಧ ಬಹಳ ಜೋರಾಗ್ತದೆ ಅದರ ಸಲುವಾಗಿ ಜನ ಪ್ಯಾನಿಕ್ ಆಗಿ ತಗೋತಾರೆ ಹೊರತು IOC ಅಲ್ಲಿ BPC HPC ಸಾಕಷ್ಟು ಶೇಖರಣೆ ಅದ. 70 ದಿವಸ ಆಗುವಷ್ಟಿಗೆ ನಮ್ಮಲ್ಲಿ ತೈಲ ಶೇಖರಣೆ ಅದ. ಆದ್ರೆ ತಾವು ಕೇಳ್ತಾ ಇದ್ದೀರಿ ಯಾವುದು ಬಾಟೋಲ್ದಲ್ಲಿ 70 ಕ್ಯಾನ್ ತಗೊಂತಾರೆ. ಈಗ ಅಗ್ರಿಕಲ್ಚರ್ ಸೀಸನ್ 2 ದಿವಸದಿಂದ ಮಳೆ ಜೋರಾಗಿದೆ. ಮಳೆ ಜೋರಾಗಿದ್ರಿಂದ ಅಗ್ರಿಕಲ್ಚರ್ ನಲ್ಲಿ ಟ್ರ್ಯಾಕ್ಟರ್ ನಲ್ಲಿ ಹಾಕಿ ಅವರು ಸಾಗುವಳಿ ಮಾಡ್ಲಿಕ್ಕೆ ಕಸ ತೆಗಿಲಿಕ್ಕೆ ಬೇಕಾಗ್ತದೆ. ಹೀಗಾಗಿ ರೈತರು ಈ 2-3 ದಿವಸ ಒಳಗೆ ಹೆಚ್ಚಾಗಿ ಒಯ್ತಾ ಇದ್ದಾರೆ. ಸಾಕಷ್ಟು ಶೇಖರಣೆ ಅದ, ನಮ್ಮಲ್ಲಿ ಯಾವುದೂ ತೊಂದರೆ ಇಲ್ಲ. ಆಮೇಲೆ ಕೆಲವೊಂದ್ ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಅದಕ್ಕೆ ಒಂದು ಸಾಕಷ್ಟು ರೀಸನ್ ಏನಂತ ಹೇಳಿದ್ರೆ ಟೈಮಿಂಗ್ ಸಲುವಾಗಿ ಈಗ ಟೈಮಿಂಗ್ ಸಲುವಾಗಿ ಸಾಹೇಬ್ರಿಗೆ ಶೆಡ್ಯೂಲ್ ಮಾಡ್ಕೊಡ್ತಾರೆ. ಯಾಕಂದ್ರೆ 9 ರಿಂದ 4 ಗಂಟೆ ರಿಸ್ಟ್ರಿಕ್ಷನ್ ಇತ್ತು. ವೆಹಿಕಲ್ ಒಳಗಡೆ ಬರ್ತಾ ಇರಲಿಲ್ಲ. ಅಲ್ಲಿ ಬರ್ತಾ ಇರಲಿಲ್ಲ ಅಂದ್ಕೊಳ್ಳಿ ಇಮಿಡಿಯೇಟ್ಲಿ 4,000-8,000 ಲೀಟರ್ ಡೀಸೆಲ್ ಪೆಟ್ರೋಲ್ ಇರ್ತಿತ್ತು. ಅವಾಗ ಖಾಲಿ ಆದ ಕೂಡಲೇ ಇದು ಯಾವುದಕ್ಕೂ ಜನರು ಕಿವಿ ಒಡ್ಡಬಾರದು. ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗುತ್ತದೆ. ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ DCP ಶ್ರುತಿ NS ಕೂಡ ಸಾರ್ವಜನಿಕರಿಗೆ ಸಲಹೆಯನ್ನ ನೀಡಿದ್ರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.